ವಿದ್ಯಾರ್ಥಿಗಳೇ, ನಿಮ್ಮ ಪಾರ್ಥ ಕ್ಲಾಸಸ್ಗೆ ಸ್ವಾಗತ. ಸೊ ನಾನು ಬಂದ್ಬಿಟ್ಟು ಇವತ್ತು ನಾನೊಂದು ಇಂಪಾರ್ಟೆಂಟ್ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. 10th ಅವರ್ ಇರ್ಬೋದು, ಆಮೇಲೆ ನಮ್ಮ PUC ಇರ್ಬೋದು, ಆಮೇಲೆ 7th to 10th ಕ್ಲಾಸಸ್ ಇರ್ಬೋದು. ಸೊ ಅದರಲ್ಲಿ ಬರೋಂಥ ಸೈನ್ಸ್ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಹೇಳ್ತಾ ಹೋಗ್ತೀನಿ. ಸೊ ಅದರಲ್ಲಿ ಬಂದ್ಬಿಟ್ಟು ನಾವು ಎರಡು ಥರ, ಅಂದರೆ ನಮಗೆ ಮಕ್ಕಳಿಗೆ ಕನ್ಫ್ಯೂಷನ್ ಆಗುವಂಥ ಒಂದು ಸಬ್ಜೆಕ್ಟ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಅವು ಏನಪ್ಪ ಅಂದರೆ, ಒಂದು ಮಸೂರ, ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ದರ್ಪಣಗಳ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇವೆರಡರ ಡಿಫ್ರೆನ್ಸಸ್ ಏನು ಅನ್ನೋದನ್ನು ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮಸೂರ ಅಂದರೆ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ, ಲೆನ್ಸ್ ಅಂತ ಕರಿತೀವಿ. ಅದನ್ನೇ ನಾವು ದರ್ಪಣ ಇಂಗ್ಲೀಷಲ್ಲಿ ಮಿರರ್ ಅಂತ ಯೂಶ್ವಲಿ ಕರಿತಾ ಇರ್ತೀವಿ. ಓಕೆ, ಮಸೂರ ಮತ್ತು ದರ್ಪಣದಲ್ಲಿ ಏನು ಡಿಫ್ರೆನ್ಸ್ ಇದೆ? ಭಾಳಷ್ಟು ಜನ ಮಕ್ಕಳು ಕನ್ಫ್ಯೂಷನ್ ಮಾಡ್ತಾರೆ. ಖಂಡಿತವಾಗಿ ಅದೇನಂದರೆ ಒಂದಕ್ಕೊಂದು ಡಿಫ್ರೆನ್ಸ್ ಇದೆ. ನೋಡೋದಕ್ಕೆ ಸಿಮಿಲಾರಿಟಿ ಕಂಡರೂ ಕೂಡ ಡಿಫ್ರೆನ್ಸಸ್ ಭಾಳ ಇದೆ, ಕನ್ಫ್ಯೂಷನ್ ಭಾಳ ಇದೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ಒಂದು ಟಾಪಿಕ್ನ ಮಾತಾಡ್ತಾ ಇದ್ದೀನಿ. ದರ್ಪಣದಲ್ಲಿ ಏನಪ್ಪ ಅಂದರೆ, ನಮಗೆ ಮಿರರಲ್ಲಿ ಎರಡು ಥರ ಇದೆ. ಏನಪ್ಪ ಅಂದರೆ, ಒಂದು ನಿಮ್ನ ದರ್ಪಣ, ಇನ್ನೊಂದು ಏನಪ್ಪ ಅಂದರೆ ಪೀನ ದರ್ಪಣ ಅಂತ ಕರಿತೀವಿ. ಸೊ ನಿಮ್ನಕ್ಕೆ ಏನಂತ ಕರಿತೀವಪ್ಪ ಅಂದರೆ, ನಾವು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಅದನ್ನೇ ಪೀನಕ್ಕೆ ಏನಂತೀವಿ, ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಅದನ್ನೇ ನಾವು ಲೆನ್ಸ್ ಅಂತ ಬಂದರೆ, ಈ ಲೆನ್ಸ್ ಅಂತ ಬಂದರೆ, ಮಸೂರಗಳು ಅಂತ ಬಂದರೆ, ಮಸೂರದಲ್ಲೂ ಕೂಡ ಎರಡು ಥರ ಅದಾವೆ. ಒಂದು ನಿಮ್ನ ಮಸೂರ ಅಂತ ಕರಿತೀವಿ, ಇನ್ನೊಂದು ಪೀನ ಮಸೂರ ಅಂತ ಕರಿತೀವಿ. ಓಕೆ, ಸೊ ಇದನ್ನು ಆ್ಯಸ್ ಯೂಶುವಲ್ ನಾವು ಇಂಗ್ಲೀಷಲ್ಲಿ ಏನಪ್ಪ ಅಂದರೆ ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ, ಇದನ್ನು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಸರ್ ಏನು ಡಿಫ್ರೆನ್ಸ್ ಸರ್ ಇದರಲ್ಲಿ, ಎರಡರಲ್ಲಿ ಏನು ಡಿಫ್ರೆನ್ಸ್ ಇದೆ? ಕನ್ಫ್ಯೂಷನ್ ಏನಾಗುತ್ತೆ? ಭಾಳಷ್ಟು ಮಕ್ಕಳು ಏನು ಕನ್ಫ್ಯೂಷನ್ ಆಗ್ತಾವೆ ಅಂದರೆ, ಈ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ, ನಿಮ್ನ ಮಸೂರ ಮತ್ತು ಪೀನ ಮಸೂರದಲ್ಲಿ, ಈ ನಿಮ್ನ ದರ್ಪಣದಲ್ಲಿ ಏನಾಗುತ್ತೆ, ನಿಮ್ನ ದರ್ಪಣವನ್ನು ನಾವು ರಿಪ್ರೆಸೆಂಟ್ ಮಾಡೋದು. ಇದನ್ನು ನಾವು ಏನಪ್ಪ ಅಂದರೆ ಇಲ್ಲಿ ಬರಿತೀನಿ, ನಾನು ನಿಮ್ನ ದರ್ಪಣ ಅಂತ ಬರಿತಾ ಇದ್ದೀನಿ. ಈ ನಿಮ್ನ ದರ್ಪಣದಲ್ಲಿ ಸೊ ನಾವು ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ, ಇದನ್ನು ನಿಮ್ನ ದರ್ಪಣನ ಈ ಥರ ನಾವು ಏನಪ್ಪ ಅಂದರೆ ದರ್ಪಣನ ಡೈಗ್ರಾಮ್ ಮಾಡ್ತೀವಿ. ಒಳಗಡೆ ಇರೋಂಥದ್ದನ್ನು ರಿಫ್ಲೆಕ್ಟಿಂಗ್ ಅಥವಾ ಪ್ರತಿಫಲನ ಏರಿಯಾ ಅಂತ ಕರಿತೀವಿ, ಹೊರಗಡೆಯನ್ನು ರಫ್ ಏರಿಯಾ ಅಂತ ಕರಿತೀವಿ. ಓಕೆ, ಸೊ ಲೈಟ್ಗಳು ಏನಾಗುತ್ತಪ್ಪ ಅಂದರೆ, ಈಗ ನಾವು ಒಂದು ಬೀಮ್ ಆಫ್ ಲೈಟನ್ನು, ರೇಸ್ ಆಫ್ ಲೈಟನ್ನು ಬಿಟ್ಟಾಗ, ಓಕೆ, ಅದು ಪ್ರತಿಫಲನ ಹೊಂದಿಬಿಟ್ಟು ಒಂದು ಪಾಯಿಂಟಿಗೆ ಬಂದು ಸೇರ್ತಾವೆ. ಓಕೆ, ಒಂದು ಪಾಯಿಂಟಿಗೆ ಬಂದು ಸೇರ್ತಾವೆ. ಇದನ್ನು ನಾವೇನಪ್ಪ ಅಂದರೆ ಕೇಂದ್ರೀಕರಣ ಅಂತ ಕರಿತೀವಿ. ಅದನ್ನೇ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ, ಕನ್ವರ್ಜೆನ್ಸ್ ಅಂತ ಕರಿತೀವಿ. ಕನ್ವರ್ಜೆನ್ಸ್ ಅಥವಾ ಕನ್ವರ್ಜಿಂಗ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಸೊ ನಾವು ಒಂದು ಪಾಯಿಂಟಲ್ಲಿ ಬಂದ್ಬಿಟ್ಟು ಏನಾಗುತ್ತೆ, ನಿಮ್ನ ದರ್ಪಣದಲ್ಲಿ ಬೆಳಕಿನ ಒಂದಿಷ್ಟು ಬಿಂಬಗಳು ಬಂದು ಅಥವಾ ಬೀಮ್ ಆಫ್ ಲೈಟ್ ಬಂದ್ಬಿಟ್ಟು ಒಂದು ಪಾಯಿಂಟಲ್ಲಿ ಸೇರೋದನ್ನು ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ, ಕನ್ವರ್ಜಿಂಗ್ ಮಿರರ್ ಅಂತ ಕರಿತೀವಿ, ಕನ್ವರ್ಜಿಂಗ್ ಪಾಯಿಂಟ್ ಅಂತ ಕರಿತೀವಿ. ಅದೇ ಪೀನ ದರ್ಪಣ ಅಂತ ತಗೊಂಡ್ರೆ, ಸೊ ಈ ಪೀನ ದರ್ಪಣ ತಗೊಂಡ್ರೆ, ನಾವು ಪೀನ ದರ್ಪಣದಲ್ಲಿ ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ? ಸಿಂಪಲ್ ಪೀನ ದರ್ಪಣ ನಾವು ಏನು ಮಾಡ್ತೀವಿ, ಈ ಥರ ನಾವು ಡೈಗ್ರಾಮ್ ಹಾಕ್ತೀವಿ. ಓಕೆ, ಇದನ್ನು ನಾವು ಏನಾಗುತ್ತೆ ಬ್ಯಾಕ್ ಸೈಡ್ ಏರಿಯಾ ಅಂತ ಕರಿತೀವಿ, ಇದನ್ನು ರಿಫ್ಲೆಕ್ಟಿಂಗ್ ಏರಿಯಾ ಅಂತ ಕರಿತೀವಿ. ಸೊ ಇಲ್ಲಿ ಕೂಡ ಏನಪ್ಪ ಅಂದರೆ ಲೈಟನ್ನು ನಾವು ಬಿಟ್ಟಾಗ, ಲೈಟ್ ರೇಸನ್ನು ಬಿಟ್ಟಾಗ, ಆ ಲೈಟ್ ರೇಸ್ಗಳು ಏನಾಗ್ತಾವೆ, ಒಂದು ಕಡೆ ಬಂದು ಮೀಟ್ ಆಗಲ್ಲ. ಅವು ಎಲ್ಲಿ ಕೂಡ ಬಂದುಬಿಟ್ಟು ಪಾಯಿಂಟಲ್ಲಿ ಬಂದು ಸೇರಲ್ಲ. ಇದನ್ನು ಏನಂತ ಕರಿತೀವಿ ಅಂದರೆ ವಿಕೇಂದ್ರೀಕರಣ ಅಂತ ಕರಿತೀವಿ. ವಿಕೇಂದ್ರೀಕರಣ ಅಂತ ಕರಿತೀವಿ. ಇದನ್ನು ಇಂಗ್ಲೀಷಲ್ಲಿ ಡೈವರ್ಜೆನ್ಸ್ ಅಂತ ಕರಿತೀವಿ. ಸೊ ಯಾವುದು ಸೇಮ್ ಈಗ ನಾವು ಇದನ್ನೇ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದಾಗ, ಇಲ್ಲಿ ನಿಮ್ನ ದರ್ಪಣದಲ್ಲಿ ಕನ್ವರ್ಜೆನ್ಸ್ ಆಗುತ್ತೆ, ಪೀನ ದರ್ಪಣದಲ್ಲಿ ಡೈವರ್ಜೆನ್ಸ್ ಆಗುತ್ತೆ. ಸೇಮ್ ಇದೇ ಪ್ಯಾಟ್ರನಲ್ಲಿ ಇಲ್ಲೇ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದಾಗ, ಈಗ ನಿಮ್ನ ಮಸೂರ ತಗೊಳ್ಳೋಣ. ನಿಮ್ನ ಮಸೂರ ತಗೊಂಡು, ನಿಮ್ನ ಮಸೂರ ನಾವು ಏನಪ್ಪ ಅಂದರೆ ಈ ಡೈಗ್ರಾಮ್ ಈ ಥರ ಹಾಕ್ತೀವಿ, ಈ ಥರ ಡೈಗ್ರಾಮ್ ಹಾಕ್ತೀವಿ. ಸೊ ನಾವು ಲೈಟ್ ಬಿಟ್ಟಾಗ ಏನಾಗುತ್ತೆ, ನಿಮ್ನ ಮಸೂರ ಯಾವತ್ತೂ ಟ್ರಾನ್ಸ್ಪರೆಂಟ್ ಇರುತ್ತೆ, ಬಂದಂಥ ಲೈಟ್ಗಳು ಏನಾಗ್ತಾವೆ
ರಿಫ್ರಾಕ್ಷನ್ ಆಗಿ ಒಂದು ಪಾಯಿಂಟಲ್ಲಿ ಹೋಗಿ ಸೇರ್ತಾವೆ. ಓಕೆ, ಸಾರಿ, ಇದು ನಿಮ್ನ ಮಸೂರ ಅಲ್ಲ, ಇದು ಪೀನ ಮಸೂರ. ಓಕೆ, ಒಂದು ಪಾಯಿಂಟಲ್ಲಿ ಹೋಗಿ ಸೇರ್ತಾವೆ. ಇಲ್ಲಿ ಪೀನ ಮಸೂರದಲ್ಲಿ ಏನಾಗುತ್ತೆ, ಬಿದ್ದಂಥ ಬೆಳಕು ಪ್ರತಿಫಲನ ರಿಫ್ರಾಕ್ಷನ್ ಅಥವಾ ವಕ್ರೀಭವನವಾಗಿಬಿಟ್ಟು ಒಂದು ಪಾಯಿಂಟಲ್ಲಿ ಹೋಗ್ತಾವೆ. ಇದನ್ನು ಪೀನ ಮಸೂರ ಅಂತ ಕರಿತೀವಿ. ಇದನ್ನು ಕನ್ವರ್ಜಿಂಗ್ ಲೆನ್ಸ್ ಅಂತ ನಾವು ಕರಿತೀವಿ. ಸೇಮ್ ಇದನ್ನೇ ನಾವು ನಿಮ್ನ ಮಸೂರ ತಗೊಂಡಾಗ ನಾವು ಡೈಗ್ರಾಮ್ ಈ ಥರ ಹಾಕ್ತೀವಿ. ಓಕೆ, ಸೊ ಬಿದ್ದಂಥ ಲೈಟಿನ ರೇಸ್ಗಳು ಏನಾಗ್ತಾವೆ, ರಿಫ್ರಾಕ್ಷನ್ ಹೊಂದಿ ಈ ಥರ ಏನಾಗ್ತವೆ, ಒಂದು ಪಾಯಿಂಟಲ್ಲಿ ಬಂದು ಸೇರಲ್ಲ. ಇದನ್ನು ನಾವು ಡೈವರ್ಜೆನ್ಸ್ ಅಂತ ಕರಿತೀವಿ ಅಥವಾ ವಿಕೇಂದ್ರೀಕರಣ ಅಂತ ಕರಿತೀವಿ. ಓಕೆ, ಇಲ್ಲೇನು ನಾವು ಡಿಫ್ರೆನ್ಸಸ್ ಏನು ನೋಡ್ಬೇಕಂದ್ರೆ, ನಿಮ್ನ ಮಸೂರದಲ್ಲಿ ನಿಮ್ನ ದರ್ಪಣದಲ್ಲಿ ಕನ್ವರ್ಜೆನ್ಸ್ ಆಗುತ್ತೆ. ಅದೇ ನೀವು ನಿಮ್ನ ಮಸೂರದಲ್ಲಿ ತಗೊಂಡಪ್ಪ ಅಂದರೆ ಡೈವರ್ಜೆನ್ಸ್ ಆಗುತ್ತೆ. ಪೀನ ದರ್ಪಣದಲ್ಲಿ ತಗೊಂಡಪ್ಪ ಅಂದರೆ ಇದೇನಾಗುತ್ತೆ, ಡೈವರ್ಜೆನ್ಸ್ ಆಗುತ್ತೆ. ಇಲ್ಲಿ ಪೀನ ಮಸೂರದಲ್ಲಿ ತಗೊಂಡ್ರೆ ಕನ್ವರ್ಜೆನ್ಸ್ ಆಗುತ್ತೆ. ಇದೇ ಡಿಫ್ರೆನ್ಸ್. ನಮ್ಮ ಮಕ್ಕಳು ಏನು ಮಾಡ್ತಾರೆ, ಇದನ್ನು ಕನ್ಫ್ಯೂಷನ್ ಮಾಡ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಂಡು ಎರಡು ಸೇಮ್ ಇರುತ್ತೆ ಅಂತಂದು ಏನು ಮಾಡ್ತಾರೆ, ನಿಮ್ನ ದರ್ಪಣ ಕೊಟ್ಟಲ್ಲಿ ಪೀನ ದರ್ಪಣ ಕೊಟ್ಟಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಮಸೂರ ಕೊಟ್ಟಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಕನ್ಫ್ಯೂಷನ್ ಮಾಡ್ಕೊಂಡು, ಸೊ ಅದರಲ್ಲಿ ಏನಾಗುತ್ತೆ, ಕ್ಲಾರಿಟಿ ಸಿಗಲ್ಲ. ಸೊ ವೆರಿ ಕ್ಲಿಯರ್ ದ್ಯಾಟ್ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ದರ್ ಆರ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಆ್ಯಸ್ ವೆಲ್ ಆಸ್ ಕಂಪೇರ್ ವಿತ್ ದಿ ಕಾನ್ವೆಕ್ಸ್ ಲೆನ್ಸ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್. ಓಕೆ, ದಿ ಡಿಫ್ರೆನ್ಸ್ ಬಿಟ್ವೀನ್ ದ್ಯಾಟ್. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡಾಗ ಸೊ ಇದನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಯಾವಾಗಲೂ ಕೂಡ ನಾವು ನಿಮ್ನ ದರ್ಪಣ ಪೀನ ದರ್ಪಣ ಡಿಫ್ರೆಂಟು, ನಿಮ್ನ ಮಸೂರ ಡಿಫ್ರೆಂಟ್, ಪೀನ ಮಸೂರ ಡಿಫ್ರೆಂಟ್ ಅಂತ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನಾವು ಈ ಟಾಪಿಕ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ನಿಮಗೆ ಇದು ಒಂದು ಸಬ್ಜೆಕ್ಟ್ ತುಂಬ ಇಷ್ಟ, ಈ ಒಂದು ಟಾಪಿಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮ್ಗೇನಾದ್ರು ಇಷ್ಟ ಆಗಿದರೆ ನನ್ನ ಚಾನಲ್ನ ಫಾಲೋ ಮಾಡಿ. ಸಾಕಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ಟಾಪಿಕ್ಗಳನ್ನು. ಸೊ ನಿಮ್ಗೆ ಯಾವುದಾದ್ರೂ ಟಾಪಿಕ್ ಬೇಕಾದರೆ ಕಮೆಂಟ್ ಮಾಡಿ. ಸೊ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೈ ಚಾನಲ್ ಆ್ಯಂಡ್ ಓಕೆ, ನಾನು ನಿಮಗೇನು ಮಾಡ್ತೀನಪ್ಪ ಅಂದರೆ ಮುಂದೆ ಬರೋಂಥ ಎಲ್ಲ ನನ್ನ ಅಪ್ಡೇಟೆಡ್ ವೀಡಿಯೋಗಳು ನಿಮಗೆ ನೋಟಿಫೈ ಆಗ್ತವೆ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.